ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನೈಟಿ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ನೋಡಿ, ಲೆಂತ್ ನೋಡ್ತಾ ಇದ್ದೀನಿ. ಈ ರೀತಿ ಲೆಂತ್ ನೋಡ್ಕೋಬೇಕು. ಫುಲ್ ಲೆಂತು 47.5 ಇದೆ ನೋಡಿ. ಈಗ ಚೆಸ್ಟ್ ಮೆಜರ್ಮೆಂಟ್ ನೋಡೋಣ. ಈ ರೀತಿ ಇಟ್ಕೊಂಡು ಹೀಗೆ ಚೆಕ್ ಮಾಡಿ. 22 ಇದೆ. ನೆಕ್ಸ್ಟು ವೇಸ್ಟ್ ನೋಡೋಣ. ಇದು ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳೋದ್ರಿಂದ ಅಷ್ಟೇನು ವ್ಯತ್ಯಾಸ ಇಲ್ಲ ನೋಡಿ. ನೆಕ್ಸ್ಟ್ ಬಾಟಮು. ಈ ವಿಡ್ತು ಬಟ್ಟೆ ಎಷ್ಟು ನಮಗೆ ಇರುತ್ತೋ ಅಷ್ಟನ್ನು ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು, ಫ್ರೀ ಇರುತ್ತೆ ಓಡಾಡೋದಕ್ಕೆ. ಈಗ ನೋಡಿ, ಶೋಲ್ಡರ್ ಇದು ಡೀಪ್ ಸ್ವಲ್ಪ ಇದೆ ಅಷ್ಟೇ. ಅಂದರೆ ಇದು ಕಾಲರ್ ನಾವು ಇಟ್ಟು ಹೊಲಿತಾ ಇದ್ದೀವಿ ಇವಾಗ ನೈಟಿಗೆ. ಸೊ ಇದೇ ಸೇಮ್ ತೊಗೊಂಡ್ರು ಆಗುತ್ತೆ. 16 ಇದೆ ಶೋಲ್ಡರು. ಸೊ ಕಾಲರ್ ನೆಕ್ಕಿಗೆ ಯಾವ ರೀತಿ ಇದೆಯೋ ಅದೇ ರೀತಿ ಶೋಲ್ಡರ್ ಇದೆ ಇದರಲ್ಲಿ. ಈಗ ಆರ್ಮೋಲ್ ಚೆಕ್ ಮಾಡ್ತಾ ಇದ್ದೀನಿ. ಆರ್ಮೋಲ್ ಡೌನು 6.5 ಇದೆ. ನಾನು ಕಟ್ಟಿಂಗ್ ತೋರಿಸುವಾಗ ನಿಮಗೆ ಇದೆಲ್ಲ ಅರ್ಥ ಆಗುತ್ತೆ. ಈಗ ನಾನು ರೆಡಿ ಎಷ್ಟಿದೆ ಅಂತ ನೋಡ್ಕೊಳ್ತಾ ಇದ್ದೀನಿ. ಸ್ಲೀವ್ ಲೆಂತು 3.25 ಇದೆ. ಇದು 7 ಇದೆ. ಇದು ಡೀಪ್ ಇದ್ದರೆ ನೈಟಿ ನಾವು ಶೋಲ್ಡರ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಬಟ್ ಇದು ಡೀಪ್ ಇಲ್ಲ. ಸೊ ನಾನು ಕಾಲರ್ ನೆಕ್ ನೈಟಿ ಹೊಲಿತಾ ಇರೋದ್ರಿಂದ ಸೊ ಏನು ಡಿಫ್ರೆನ್ಸ್ ಇಲ್ಲ. ಶೋಲ್ಡರ್ ಅಷ್ಟೇ ತೊಗೋಬೋದು. ಡೀಪ್ ನೋಡ್ತಾ ಇದ್ದೀನಿ. ಬ್ಯಾಕ್ ಡೀಪು, ಫ್ರಂಟ್ ಡೀಪ್ ಆಯಿತು. ನೆಕ್ಸ್ಟ್ ಇವಾಗ ನಾವು ನೈಟಿ ಪೀಸ್ನ ಕಟ್ ಮಾಡೋಣ. ಇದನ್ನು ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕಂದ್ರೆ ನೋಡಿ, ನಾವು ಬಾಟಮ್ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಈಗ ಅದರಲ್ಲಿ 32 ಇತ್ತು. ನಾವು ಒಂದು 18 ತೊಗೊಂಡ್ರೆ ಸಾಕು. ಬಟ್ ನಾನು ಎಷ್ಟು ಬಟ್ಟೆ ಇದೆಯೋ ಅಷ್ಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಬಾಟಮ್ ಸ್ವಲ್ಪ ವಿಡ್ತ್ ಜಾಸ್ತಿ ಇದ್ರೇ ನಮಗೆ ಫ್ರೀ ಇರುತ್ತೆ ಓಡಾಡೋದಕ್ಕೆ. ಆದ್ದರಿಂದ ನಾನು ಇದು ಎಷ್ಟಿದೆಯೋ ಅಷ್ಟನ್ನು ನಾನು ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಇಟ್ಕೋಬಹುದು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಡಬ್ಬಲ್ ಅಂದರೆ 4 ಮಡಿಕೆ ಇರಬೇಕು ಬಟ್ಟೆ. ಈ ರೀತಿ ಡಬ್ಬಲ್ ಇದೆ ಇದು ಕೂಡ. ಅದ್ರ ಮೇಲೆ ಇನ್ನೊಂದು ಅದೇ ಥರ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಲೇಯರ್ ಬರಬೇಕು. ಈ ರೀತಿ ಒಟ್ಟು 4 ಪೀಸ್ ಇದೆ. ಈ ರೀತಿ ಹಾಕ್ಕೋಬೇಕು. ಫ್ರಂಟು ಬ್ಯಾಕು ಸಪ್ರೇಟ್ ಫೋಲ್ಡಿಂಗ್ ಇರಬೇಕು. ಫಸ್ಟು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ನೀವು ಬಾಟಮಲ್ಲಿ ನಿಮ್ಗೆ ಎಷ್ಟು ಬೇಕು ಫೋಲ್ಡಿಂಗಿಗೆ ಅಷ್ಟನ್ನು ನೀವು ಎಕ್ಸ್ಟ್ರಾ ಬಿಡಿ. ಇದು ಸ್ಟ್ರೈಟ್ ಇಲ್ಲ ಅಂತ ಸುಮ್ಮನೆ ಮಾರ್ಕ್ ಮಾಡ್ಕೊಂಡಿರೋದು. ಇದ್ರ ಮೇಲೆ ನನಗೆ ಎಷ್ಟು ಬೇಕು ಫೋಲ್ಡಿಂಗ್, ನನಗೆ 2 ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2 ಇಂಚಸ್ ಫೋಲ್ಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಮಗೆ ರೆಡಿ ಲೆಂತ್ ಎಷ್ಟಿದೆ ನೋಡಿ. ಫುಲ್ ಲೆಂತು ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಲೆಂತು 47.5 ಇತ್ತು. ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ರೆಡಿ ನಿಮಗೆ ಎಷ್ಟಿರುತ್ತೆ ಲೆಂತ್ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಮೇಲೆ 1/2 ಇಂಚು ಸ್ಟಿಚಿಂಗೋಸ್ಕರ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ ಕಾಣಿಸ್ತಾ ಇದೆ ಅಲ್ಲ. ಮತ್ತು ಶೋಲ್ಡರ್ ಬಂದು 16 ಇತ್ತು. ನಾನೀಗ ಅದರಲ್ಲಿ 1/2 ತೊಗೊಳ್ತಾ ಇದ್ದೀನಿ. ನಾನೀಗ ಮೆಜರ್ಮೆಂಟ್ ಯಾವ ರೀತಿ ನೈಟಿನಲ್ಲಿತ್ತೋ ಅದೇ ಪ್ರಕಾರ ತೊಗೊಳ್ತಾ ಇದ್ದೀನಿ. ಆರ್ಮೋಲ್ ರೌಂಡಿಂಗು, ಆರ್ಮೋಲ್ ಡೌನ್ ನಾವು ಯಾವ ರೀತಿ ತೊಗೋಬೇಕಂದ್ರೆ ಈಗ ಅಳತೆ ಪ್ರಕಾರ 6.5 ಇದೆ. ಅದಕ್ಕೆ ಮುಂಚೆ ನಾವು ನೆಕ್ ವಿಡ್ತ್ ನೋಡೋಣ. ನೆಕ್ ವಿಡ್ತು ನೋಡಿ 16 ಇರುತ್ತೆ ಅಲ್ವಾ, ಅದರಲ್ಲಿ 1/2 8 ಬರುತ್ತೆ. ಒಂದು ಸೈಡ್ಗೆ 8 ಈ ರೀತಿ ಟೇಪ್ನ ಹಿಡ್ಕೋಬೇಕು. ಇಷ್ಟು ಉಳಿದಿದ್ದೇನೆ ನೆಕ್ ವಿಡ್ತು 3.25 ಇದೆ ನೋಡಿ. ಈ ರೀತಿ 8 3.25 ನೆಕ್ ವಿಡ್ತಿದೆ. ಹೀಗೆ 1/2 ಇಂಚ್ ನಾನು ಡೌನ್ ತೊಗೊಳ್ತೀನಿ ಶೋಲ್ಡರ್ ಹತ್ರ. ಇದು ಕಾಲರ್ ನೆಕ್ ಇರೋದ್ರಿಂದ 1/2 ಇಂಚ್ ನಾವು ಶೋಲ್ಡರ್ ಹತ್ರ ಡೌನ್ ತೊಗೋಬೇಕು. ಮತ್ತು 6.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆ ಡೌನ್ ಬಿಟ್ಟು. ಮತ್ತು ಇಲ್ಲಿ ಎಷ್ಟಿರುತ್ತೋ ಇಲ್ಲಿ 1/2 ಇಂಚ್ ಹಿಂದಕ್ಕೆ ಮಾರ್ಕ್ ಮಾಡ್ಕೋಬೇಕು. ಯಾಕೆಂದರೆ ಕಾಲರ್ ನೆಕ್ ಇದು. ನಾನು ಬ್ಲೌಸ್ಗೆಲ್ಲ ಮೆಜರ್ಮೆಂಟ್ ಮಾಡಿದಾಗ ತೋರಿಸ್ತೀನಲ್ಲ, 1/2 ಇಂಚ್ ಮುಂದೆ ಇಟ್ಕೊಳ್ತೀವಿ. ಇದರಲ್ಲಿ 1/2 ಇಂಚ್ ಹಿಂದೆ ತೊಗೊಳ್ತಾ ಇದ್ದೀನಿ ಶೇಪು ನೋಡಿ. ಈಗ 3/4 ಇಂಚಲ್ಲಿ ಆರ್ಮೋಲ್ ರೌಂಡಿಂಗ್ ಶೇಪ್ ಕೊಟ್ಟಿದ್ದೀನಿ.
ಮತ್ತು ಇದು ಚೆಸ್ಟ್ ಮೆಜರ್ಮೆಂಟು 11ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. 22 ಇತ್ತು ಮತ್ತು ಸ್ಟಿಚಿಂಗಿಗೆ 2 ಇಂಚು ಬಿಟ್ಟಿದ್ದೀನಿ. ಈಗ ಆರ್ಮೋಲ್ ರೌಂಡಿಂಗ್ನ ಚೆಕ್ ಮಾಡೋಣ. ನೈಟಿಲಿ ಇದರಲ್ಲಿ ಎಷ್ಟಿತ್ತು ಅಳತೆ ನೈಟಿಯಲ್ಲಿ ಅಂದರೆ ಈ ರೀತಿ ಚೆಕ್ ಮಾಡ್ಕೋಬೇಕು. ನೋಡಿ 8.75 ಇದೆ. ಇದು ಕೂಡ ಅಷ್ಟೇ ಬರಬೇಕು. ನೋಡಿ ಅಲ್ಲಿ 1/2 ಇಂಚ್ ಹೋಗುತ್ತಲ್ಲ, ಅದನ್ನು ಬಿಟ್ಟು ನಾವು ಮೆಜರ್ ಮಾಡಬೇಕು. ನೋಡಿ 8.75 ಇದೆ. ಸೊ ಕರೆಕ್ಟಾಗಿ ಬಂದಿದೆ. ಈಗ ವೇಸ್ಟ್ ಲೆಂತ್ ಮಾರ್ಕ್ ಮಾಡಿಕೊಂಡು, ಇದೇನು ಅಷ್ಟೊಂದು ವ್ಯತ್ಯಾಸ ಇಲ್ಲ. ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿತ್ತೋ ಅಷ್ಟೇ, ಇದು ಕೂಡ ಒಂದು 1/4 ಇಂಚ್ ಕಡಿಮೆ ಇತ್ತು ಅಷ್ಟೇ. ಯಾಕೆಂದರೆ ಇದೇ ನಾವು ತುಂಬ ಫಿಟ್ಟಿಂಗ್ ಹಾಕ್ಕೊಳ್ಳಲ್ಲ ನೈಟಿ, ಅದರಿಂದ. ನೆಕ್ಸ್ಟ್ ಇವಾಗ ಹಿಪ್ ಮೆಜರ್ಮೆಂಟು ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇದು ಲೆಂತ್ ಫಸ್ಟು ಒಂದು 18 ಇಂಚಸ್ಗೆ ಹಿಪ್ ಮೆಜರ್ಮೆಂಟ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ 12ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಶೇಪ್ ಕೊಡಬೇಕು. 2 ಇಂಚಸ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಸ್ಟಿಚಿಂಗಿಗೋಸ್ಕರ. ಇಲ್ಲಿ ಬಾಟಮಲ್ಲಿ ನಿಮ್ಮ ಹತ್ರ ಶೇಪ್ ಸ್ಕೇಲ್ ಇದ್ದರೆ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಕೈಯಲ್ಲಿ ಹಾಗೆ ಈ ರೀತಿ ಲೈನ್ನ ಸೇರಿಸಿದ್ರೆ ಆಯಿತು. ನೋಡಿ ಇಲ್ಲಿ 1 ಇಂಚ್ ಬಿಟ್ಟರೆ ಸಾಕು ಸ್ಟಿಚಿಂಗ್ ಮಾರ್ಜಿನು. ನೋಡಿ ಈಗ ಇದು ಮಾರ್ಕ್ ಆಗಿದೆ. ನೆಕ್ ವಿಡ್ತು ನಾನು ಆಮೇಲೆ ತೋರಿಸ್ತೀನಿ. ಫಸ್ಟ್ ಇದನ್ನು ಕಟ್ ಮಾಡೋಣ. ನೋಡಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಿಮಗೆ ಬ್ಲೌಸ್ ಕಟ್ಟಿಂಗ್ ಎಲ್ಲ ನಾನು ಇದೇ ರೀತಿ ಡೀಟೇಲಾಗಿ ತೋರಿಸಿದ್ದೀನಿ. ನಾನು ವೀಡಿಯೋಸ್ ಓಪನ್ ಮಾಡಿ ನೋಡಿ. ನೋಡಿ ಇದು ನಾನು ಕಾಲರ್ ನೆಕ್ ನೈಟಿ ಹೊಲಿತಾ ಇರೋದು. ಹಾಫ್ ಕಾಲರು ಹೊಲಿತಾ ಇದ್ದೀನಿ. ಬಟ್ ಬಿಗ್ ಸೈಜ್ ಕಾಲರ್ ಬರುತ್ತಲ್ಲ, ಆ ಕಾಲರ್ ಹೊಲಿತಾ ಇದ್ದೀನಿ. ನಿಮ್ಗೆ ಬೇಕು ಅಂದರೆ ಚಿಕ್ಕದಾಗಿ ಕೂಡ ಕಾಲರ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಇಲ್ಲ ನಾರ್ಮಲ್ ನೆಕ್ ಇಡ್ತೀನಿ ಅಂದರೆ ನಾನು ಚೂಡಿದಾರ್ಗೆಲ್ಲ ಯಾವ ರೀತಿ ತೋರಿಸ್ತೀನೋ ಅದೇ ರೀತಿ ಇದಕ್ಕೂ ಕೂಡ ಮಾಡ್ಕೋಬೋದು. ತುಂಬ ಈಸಿ ಫ್ರೆಂಡ್ಸ್ ನೈಟಿ ಸ್ಟಿಚ್ ಮಾಡೋದು. ನೋಡಿ ಇದಾಯಿತು. ಫ್ರಂಟು ಬ್ಯಾಕು ಸಪ್ರೇಟ್ ಮಾಡಬೇಕು. ನೋಡಿ ಅದು ಬ್ಯಾಕ್ ಸೈಡ್ ಇದೆಯಲ್ಲ, ಅದು ಸಪ್ರೇಟ್ ಮಾಡಬೇಕು. ಫ್ರಂಟ್ ಸೈಡಲ್ಲಿ ಸ್ವಲ್ಪ ಆರ್ಮೋಲ್ ರೌಂಡಿಂಗ್ ಹತ್ರ ಶೇಪ್ ಕೊಡಬೇಕು. ಒಂದು 1/4 ಇಂಚ್ ಒಳಗಡೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಫ್ರಂಟ್ ಇದು ನೆಕ್ ಕಾಲರ್ ನೆಕ್ ಇರೋದ್ರಿಂದ ನಮಗೆ ಸ್ವಲ್ಪ ಓಪನ್ ಇಡಬೇಕಾಗುತ್ತೆ ಫ್ರಂಟ್ ಸೈಡಲ್ಲಿ. ಯಾಕೆಂದರೆ ಇದು ನೆಕ್ ವಿಡ್ತು ಕಡಿಮೆ ಇರುತ್ತೆ. ಯಾಕೆಂದರೆ ಬ್ಯಾಕ್ ಸೈಡು ಡೀಪ್ ಸ್ವಲ್ಪನೂ ಇರಲ್ಲ. ಸೊ ನಮಗೆ ಸ್ವಲ್ಪ ಓಪನ್ ಬೇಕಾಗುತ್ತೆ. ನೋಡಿ ಈ ರೀತಿ ಒಂದು 1/4 ಇಂಚ್ ನಾನು ಶೇಪ್ ಕೊಟ್ಟಿದ್ದೀನಿ. ನೆಕ್ ಶೇಪು ಈ ರೀತಿ ಸ್ಕ್ವೇರ್ ನೆಕ್ ಇಡ್ತಾ ಇದ್ದೀನಿ. ಮತ್ತು ಒಂದು 5 ಇಂಚಷ್ಟು ಓಪನ್ ಇಡಬೇಕು. ಇಷ್ಟೇ ಸಾಕಾಗಲ್ಲ, ಯಾಕೆಂದರೆ ನಮ್ಮ ತಲೆ ಅದರೊಳಗಡೆ ತೂರಲ್ಲ. ಇಲ್ಲಿಂದ ನೋಡಿ ಫ್ರಂಟ್ನಲ್ಲಿ ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕು ಓಪನ್ನು ಅಷ್ಟಕ್ಕೆ ನೀವು ಓಪನ್ ಮಾಡ್ಕೋಬೋದು. ಅಂದರೆ ಹುಕ್ಸ್ ಇಡೋದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಹುಕ್ಸು ಹಾಕೋಬೇಕು. ಅಂದರೆ ನಿಮ್ಗೆ ಎಷ್ಟು ಓಪನ್ ಬೇಕೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡಿಕೊಂಡು ಓಪನ್ ಮಾಡ್ಕೋಬಹುದು. ಈಗ ಸ್ಲೀವ್ ನೋಡೋಣ. ನೋಡಿ ಸ್ಲೀವ್ಗೆ ಮಾರ್ಜಿನ್ ಬಿಟ್ಟಿದ್ದೀನಿ ಕೆಳಗಡೆ. ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ರೆಡಿ ನಿಮಗೆ ಸ್ಲೀವ್ ಲೆಂತ್ ಎಷ್ಟಿರುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಸ್ಲೀವ್ ಡೌನ್ ಬಂದು 2.75 ಇದೆ. 2.75ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ವಿಡ್ತ್ ಬಂದು 7.25 ಇತ್ತು. ನೀವು ಅಳತೆದ್ರಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನು ಸ್ಲೀವ್ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಏಕೆಂದರೆ ಒಂದೇ ವಿಡಿಯೋದಲ್ಲಿ ಎಲ್ಲದನ್ನು ಡೀಟೇಲಾಗಿ ಹೇಳೋದಕ್ಕಾಗಲ್ಲ. ನಾನು ಇದರಲ್ಲಿ ಸ್ಟಿಚಿಂಗು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಇದು ಫ್ರಂಟ್ ಶೇಪು. ಒಂದು 1/4 ಇಂಚು ನಾವು ಒಳಗಡೆ ಈ ರೀತಿ ಶೇಪ್ ಕೊಡಬೇಕಾಗುತ್ತೆ ಫ್ರಂಟ್ ಸೈಡಲ್ಲಿ. ಫ್ರಂಟ್ ಶೇಪ್ ಇದು ಸ್ಲೀವ್ಸ್ದು. ನೋಡಿ ಇದಾಯ್ತಲ್ವ, ಇದು ಓಪನ್ ಇದೆ. ಇದಕ್ಕೆ ನಾವು ಕಾಲರ್ನ ಅಟ್ಯಾಚ್ ಮಾಡಬೇಕು ಅಂದರೆ ಎಷ್ಟು ಲೆಂತ್ ತೊಗೋಬೇಕು ಅಂದರೆ ಇದನ್ನು ವಿಡ್ತ್ ನೋಡ್ಕೋಬೇಕು. ಮತ್ತು ಇಲ್ಲಿವರೆಗೂ ಎಲ್ಲಿವರೆಗೂ ನಮಗೆ ಕಾಲರ್ ಬೇಕೋ ಅಲ್ಲಿವರೆಗೂ ನಾವು
ಮೆಜರ್ಮೆಂಟ್ ಮಾಡ್ಕೋಬೇಕು. ಇದು ಮತ್ತು ಇದು ಎರಡೂ ಸೈಡ್ ಬರುತ್ತೆ. ಟೋಟಲಾಗಿ ಎಷ್ಟು ಬೇಕು ಅಂತ ನಾವು ನೋಡ್ಕೋಬೇಕು. ನಾನು ಇದನ್ನು ಬರೀ ಕ್ಲಾತಲ್ಲಿ ಮಾಡ್ತಾಯಿದ್ದೀನಿ, ಯಾಕೆಂದರೆ ಈ ಕಾಲರು ದೊಡ್ಡ ಕಾಲರ್ ನಾನು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಕ್ಲಾತಲ್ಲಿ ಮಾಡ್ತಾಯಿದ್ದೀನಿ, ಕ್ಯಾನ್ವಾಸ್ ಆಗ್ತಾಯಿಲ್ಲ. ತುಂಬ ಚಿಕ್ಕದು 1 ಇಂಚ್ ಕಾಲರ್ ಆದರೆ ನಾವು ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ತೀವಿ, ಸ್ಟಿಪ್ಪಾಗಿರುತ್ತೆ. ಇದು ಫೋಲ್ಡಿಂಗ್ ಆಗೋವಂಥ ಕಾಲರ್ ಆಗಿರೋದ್ರಿಂದ ನಾನು ಕ್ಯಾನ್ವಾಸ್ನ ಯೂಸ್ ಮಾಡ್ತಾಯಿಲ್ಲ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಾಲರ್ನ ಈ ರೀತಿ ಮಾರ್ಕ್ ಮಾಡ್ಕೋಬಹುದು. ನಿಮಗೆ ಯಾವ ಥರ ದೊಡ್ಡದು ಬೇಕು ಅಂದರೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಡಿ. ನೋಡಿ, ಈ ರೀತಿ ಶೇಪ್ನ ಕೊಡಿ. ಈ ಥರದ್ದು ನಮಗೆ 3 ಲೇಯರು ಬೇಕು, ಯಾಕೆಂದರೆ ನಾನು ಒಳಗಡೆ ಕ್ಯಾನ್ವಾಸ್ ಆಗ್ತಾಯಿಲ್ಲ. ನಿಮಗೆ ಅರ್ಥ ಆಗುತ್ತೆ ಯಾಕೆ ಕ್ಯಾನ್ವಾಸ್ ಆಗ್ತಾಯಿಲ್ಲ ಅಂದರೆ ಫೋಲ್ಡಿಂಗ್ ಆಗಲ್ಲ. ತುಂಬ ಚಿಕ್ಕದು 1 ಇಂಚದು ಕಾಲರ್ ಇದ್ದರೆ ನಾವು ಅದಕ್ಕೆ ಕ್ಯಾನ್ವಾಸ್ ಹಾಕಿ ಸ್ಟ್ರೈಟಾಗಿರುತ್ತಲ್ಲ ಅಂಥದ್ದಕ್ಕೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ತೀವಿ. ಈಗ ನಾನು ಪೈಪಿಂಗ್ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಪೈಪಿಂಗ್ ಕೊಟ್ಟರೆ ಪ್ಲೈನ್ ನೈಟಿ ಆಗಿರೋದ್ರಿಂದ ಪೈಪಿಂಗ್ ಕೊಟ್ಟರೆ ಸ್ವಲ್ಪ ಲುಕ್ ಇರುತ್ತೆ. ನೋಡಿ, ಪೈಪಿಂಗು ನಿಮಗೆ ಸಿಂಗಲ್ ಫೂಟಲ್ಲೇ ಹಾಕಬೇಕು ಅಂತ ಏನಿಲ್ಲ, ತುಂಬ ಈಸಿಯಾಗಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟ್ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಥ್ರೆಡ್ ಪೈಪಿಂಗ್ ಇದು. ನೋಡಿ, ಮಾಮೂಲಿ ಡಬಲ್ ಫೂಟೇ ಇದೆ ಇದು. ನೋಡಿ, ಫೂಟ್ನ ಫುಲ್ಲು ಈ ರೀತಿ ಮೇಲೆ ಎತ್ತಬೇಕು. ಹೀಗೆ ಎತ್ಬಿಟ್ಟು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಸ್ಟ್ರೈಟಾಗಿ ಇಟ್ಕೊಂಡು ಈ ರೀತಿ ಸುಮ್ಮನೆ ಸ್ಟಿಚ್ ಮಾಡ್ಕೊಂಡು ಹೋಗಿ, ಕರೆಕ್ಟಾಗಿ ಬರುತ್ತೆ. ನೋಡಿ, ನಾನು ಫೂಟ್ನ ಇಳಿಸಿಲ್ಲ ಕೆಳಗಡೆ, ಡಬಲ್ ಫೂಟೇ ಹಾಕಿದ್ದೀನಿ, ನಾನು ಸಿಂಗಲ್ ಫೂಟ್ ಹಾಕಿಲ್ಲ. ನೀಟಾಗಿ ಬರುತ್ತೆ. ನೀವು ಥ್ರೆಡ್ ಪೈಪಿಂಗ್ ತುಂಬ ಕಷ್ಟ ಅಂತ ಅಂದ್ಕೊಳ್ತೀರಾ, ಏನಿಲ್ಲ, ಡಬಲ್ ಫೂಟಲ್ಲೇ ಈ ರೀತಿ ಸ್ಟಿಚ್ ಮಾಡ್ಬೋದು. ನೋಡಿ, ಟೆನ್ಷನ್ ಇಳಿಸ್ಬಾರ್ದು ಅಷ್ಟೇ. ಈ ರೀತಿ ಸುಮ್ಮನೆ ಸ್ಟ್ರೈಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗಿ. ನೋಡಿ, ಈ ಕಾಲರ್ ಯಾವ ಶೇಪಲ್ಲಿದೆ ಆ ಶೇಪ್ ನೋಡಿ, 3 ಲೇಯರ್ ತೊಗೊಂಡಿದ್ದೀನಿ. ಈ ಶೇಪ್ ಯಾವ ಥರ ಇದೆ ಆ ಶೇಪಲ್ಲಿ ಇದನ್ನು ಈ ರೀತಿ ಅಟ್ಯಾಚ್ ಮಾಡಬೇಕು. ನಾನು ಇಟ್ಕೊಂಡಿದ್ದೀನಲ್ಲ ಥ್ರೆಡ್ ಪೈಪಿಂಗು, ಅದೇ ರೀತಿ ಇಟ್ಕೊಂಡು ಅಟ್ಯಾಚ್ ಮಾಡಿ 3ನೂ ಸ್ಟಿಚ್ ಮಾಡಿ ಉಲ್ಟಾ ಮಾಡಬೇಕು. ಆವಾಗ ಪೈಪಿಂಗ್ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಬರುತ್ತೆ. ಈಗ ಉಲ್ಟಾ ಮಾಡ್ತಾಯಿದ್ದೀನಿ. 3 ಪೀಸ್ ಇಟ್ಟು ಅಟ್ಯಾಚ್ ಮಾಡಿ ಈ ರೀತಿ ಉಲ್ಟಾ ಮಾಡೋದ್ರಿಂದ ತುಂಬ ಈಸಿಯಾಗಿ ಬರುತ್ತೆ. ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಶಾರ್ಟಾಗಿ ತೋರಿಸಿದ್ದೀನಿ. ನೋಡಿ, ಈ ರೀತಿ ಬರುತ್ತೆ. ಈ ರೀತಿ ಸ್ವಲ್ಪ ಅಲ್ಲಲ್ಲಿ ಕಚ್ ಹಾಕೋದ್ರಿಂದ ನೀಟಾಗಿ ಟರ್ನ್ ಮಾಡ್ಬೋದು. ನೋಡಿ, ಈ ಥರ. ನೋಡಿ, ಇದು ಕಾಲರ್ ರೆಡಿ ಆಗಿದೆ. ಈ ರೀತಿ ನೀಟಾಗಿ ಬರುತ್ತೆ. ಇದ್ರ ಮೇಲೆ ನೀವು ಸ್ಟಿಚ್ ಮಾಡ್ಕೋಬೇಕು. ಮತ್ತು ಈ ಕಾರ್ನರಲ್ಲಿ ಈ ರೀತಿ ಯಾವುದಾದ್ರು ಸ್ಟಿಕ್ಕಿಂದ ಈ ರೀತಿ ಮೂಲೆಯಲ್ಲಿ ಶೇಪ್ ಬರೋ ಹಾಗೆ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಇದಾಗಿದೆ. ಈ ರೀತಿ ಕಾಲರ್ ನಾನು ಇವಾಗ ನೈಟಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಹಾಫ್ ಕಾಲರ್ ಕೂಡ ಅಟ್ಯಾಚ್ ಮಾಡಬಹುದು. ಅದಕ್ಕೂ ಮುಂಚೆ ನಾವು ಇವಾಗ ಇಲ್ಲಿ ಡಬಲ್ ಪಟ್ಟಿನ ಅಟ್ಯಾಚ್ ಮಾಡಬೇಕು. ಓಪನ್ ಇದೆಯಲ್ಲ, ಇಲ್ಲಿ ಹುಕ್ ಪಟ್ಟಿ ಅಟ್ಯಾಚ್ ಮಾಡೋದ್ರಿಂದ ಇಲ್ಲಿ ಡಬಲ್ ಪಟ್ಟಿ ನೋಡಿ ಈ ರೀತಿ ಒಂದು ಸ್ಟಿಚ್ ಹಾಕ್ಕೋಬೇಕು. ಮತ್ತು ಇದನ್ನು ಫೋಲ್ಡ್ ಮಾಡಿ ನೋಡಿ, ಈ ಥರ ಫೋಲ್ಡ್ ಮಾಡಿ ನಾವು ಬ್ಲೌಸ್ಗೆಲ್ಲ ಯಾವ ರೀತಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡ್ತೀವೋ ಆ ರೀತಿ ನಾವು ಅಟ್ಯಾಚ್ ಮಾಡಬೇಕು. ಎಕ್ಸ್ಟ್ರಾ ಸ್ವಲ್ಪ 1 ಇಂಚು ಎಕ್ಸ್ಟ್ರಾ ಒಳಗಡೆ ಬಿಡಬೇಕು. ನೋಡಿ, ಈ ಥರ. ಈಗ ನೋಡಿ, ಇದಾಯಿತು. ಈ ಸೈಡ್ ಯಾವ ಥರ ಅಂತ ಹೇಳಿದ್ರೆ ನೋಡಿ, ಅದನ್ನ ಒಳಗಡೆ ತಳ್ಳಬೇಕು. ಈ ಸೈಡ್ ಯಾವ ಥರ ಅಂತ ಹೇಳಿದ್ರೆ, ನಾನೀಗ ಆ ನೈಟಿ ಲೆಂತ್ ಎಷ್ಟಿದೆಯೋ ಅಷ್ಟಕ್ಕೆ ಈ ರೀತಿ 2-2.5 ಇಂಚ್ ಅಷ್ಟು ಅಗಲ ಪಟ್ಟಿನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಹೀಗೆ ಸ್ಟಿಚ್ ಮಾಡಬೇಕು. ಅದ್ರ ಮೇಲೆ ಈ ಪಟ್ಟಿ ಬರೋ ಥರ ಉದ್ದಕ್ಕೆ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಒಳಗಡೆಯಿಂದ ಈ ರೀತಿ ಅಟ್ಯಾಚ್ ಮಾಡಬೇಕು. ಒಳಗಡೆ ಆ ಪಟ್ಟಿ ಬರಬೇಕು. ಈ ರೀತಿ ಉದ್ದಕ್ಕೆ ಸ್ವಲ್ಪ ಇಷ್ಟಕ್ಕೆ ಅಟ್ಯಾಚ್ ಮಾಡ್ಕೊಳ್ಳಿ. ಆಮೇಲೆ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ,
ಹೀಗೆ ಒಂದು 1/4 ಇಂಚಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಅದು ಎಷ್ಟು ಓಪನ್ ಇದೆಯೋ ಅಲ್ಲಿವರೆಗೂ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಮಾಡಿದ್ಮೇಲೆ ನೋಡಿ ಅಲ್ಲಿಗೆ ಸ್ಟಾಪ್ ಮಾಡಿ, ರಫ್ ಮಾಡಿ ಸ್ಟಾಪ್ ಮಾಡಿ. ಮತ್ತು ಆ ಪಟ್ಟಿ ಮೇಲೆ ಬರೋ ಹಾಗೆ ಈ ರೀತಿ ಟರ್ನ್ ಮಾಡ್ಕೋಬೇಕು. ನೋಡಿ ಇದು ಡಬಲ್ ಪಟ್ಟಿ ಒಳಗಡೆ ಹೋಗಬೇಕು, ಇದು ಮೇಲೆ ಬರಬೇಕು ಈ ಥರ. ಇದು ಉದ್ದಕ್ಕೆ ನೈಟಿ ಎಷ್ಟು ಉದ್ದ ಇದೆ ಅಷ್ಟು ಉದ್ದಕ್ಕೂ ಕೂಡ ಈ ಪಟ್ಟಿ ಬರಬೇಕು. ಕಾಣಿಸ್ತಾ ಇದೆ ಅಲ್ವಾ? ಈ ಥರ ನೋಡಿ ಮೇಲೆ ಬರಬೇಕು. ಅದು ಕ್ಲೋಸ್ ಆಗಬೇಕು, ಫುಲ್ ಈ ರೀತಿ ಕ್ಲೋಸ್ ಆಗಬೇಕು. ಇದನ್ನು ಸ್ವಲ್ಪ ನಾವು ನೋಡಿಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ರಿಂಕಲ್ಸ್ ಬರದೇ ಇರೋ ರೀತಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಸ್ವಲ್ಪ ಎಕ್ಸ್ಟ್ರಾ ಈ ಕಡೆ ಬರಬೇಕು ಬಟ್ಟೆ. ಅರ್ಥ ಆಗ್ತಿದೆ ಅಲ್ಲ? ಅದು ಕ್ಲೋಸ್ ಆಗೋ ಥರ ನೀವು ಬಟ್ಟೆನ ನೋಡ್ಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಉದ್ದಕ್ಕೆ ಸ್ಟಿಚ್ ಮಾಡಬೇಕು. ನೋಡಿ ಈಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಹೀಗೆ ಉದ್ದಕ್ಕೆ ಸೆಂಟರಲ್ಲಿ ಬರೋ ರೀತಿ ಈ ಪಟ್ಟಿನ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಇದು ತುಂಬ ಲುಕ್ ಇರುತ್ತೆ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಒಂದು ಸೈಡು ನಾನು ಪೈಪಿಂಗ್ ಕೊಡ್ತೀನಿ, ಒಂದು ಸೈಡ್ ಇದೇ ರೀತಿ ಅಟ್ಯಾಚ್ ಮಾಡ್ತೀನಿ. ನೀವು ಬೇಕು ಅಂದರೆ 2 ಸೈಡು ಪೈಪಿಂಗ್ನ ಅಟ್ಯಾಚ್ ಮಾಡಬಹುದು. ನೋಡಿ ಸೆಂಟರ್ಗೆ ಮಾರ್ಕ್ ಮಾಡ್ಕೊಳ್ಳಿ, ಕ್ರಾಸ್ ಆಗಬಾರ್ದು. ಈ ರೀತಿ ಇಟ್ಕೊಂಡು ಉದ್ದಕ್ಕೆ ಸ್ಟಿಚ್ ಮಾಡ್ಕೊಂಡು ಹೋಗಿ ಫುಲ್ ಬಾಟಮ್ ಲೆಂತ್ವರೆಗೂ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಬಟ್ ಸೆಂಟರಲ್ಲಿ ಕರೆಕ್ಟಾಗಿ ಬರೋ ರೀತಿ ನೀವು ನೋಡಿಕೊಂಡು ಅಟ್ಯಾಚ್ ಮಾಡಿ. ಇದು ಮಧ್ಯ ಓಪನ್ ಇರೋ ಥರ ಕಾಣಿಸುತ್ತೆ ಲುಕ್ಕು, ಬಟ್ ನಾವಿಲ್ಲಿ ಓಪನ್ ಮಾಡಿಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಮೇಲೆ ಓಪನ್ ಮಾಡಿದ್ದೀನಿ. ಫುಲ್ ಬೇಕಂದರೆ ಫುಲ್ಲು ಲೆಂತ್ ಓಪನ್ ಮಾಡ್ಕೋಬಹುದು. ನೋಡಿ ಈ ರೀತಿ ಫುಲ್ ಸ್ಟಿಚ್ ಮಾಡ್ಕೋಬೇಕು. ತುಂಬ ಸಿಂಪಲ್ ಇದೆ ಇದು ನೈಟಿ. ನೋಡಿ ಈ ಕಡೆ ನೋಡಿಕೊಂಡು ಸೆಂಟರ್ಗೆ ಮಾಡ್ಕೋಬೇಕು. ಈಗ ನಾನು ಈ ಸೈಡು ಪೈಪಿಂಗ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಈ ಕಡೆ ಒಂದೇ ಸಲ ಪೈಪಿಂಗ್ ಇಟ್ಬಿಟ್ಟು ಪೈಪಿಂಗ್ ಥ್ರೆಡ್ ಪೈಪಿಂಗ್ ರೆಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ. ನೋಡಿ ಥ್ರೆಡ್ ಪೈಪಿಂಗ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ಥ್ರೆಡ್ ಪೈಪಿಂಗ್ ನಾನು ಮಾಡೋದು ತೋರಿಸಿದ್ನಲ್ಲ ಆ ರೀತಿ ಮಾಡಿ ತುಂಬ ಈಸಿಯಾಗಿ ನೀವು ಥ್ರೆಡ್ ಪೈಪಿಂಗ್ ಮಾಡ್ಬೋದು. ನೀವು ಸಿಂಗಲ್ ಫುಟ್ ಹಾಕೋದೇ ಬೇಡ. ಈಗ ನೋಡಿ, ಈಗ ನಾನು ಫ್ರಂಟ್ ಮತ್ತು ಬ್ಯಾಕ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಸೀದಾ ಇಟ್ಕೋಬೇಕು ಈ ರೀತಿ. ನೋಡಿ ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು, ಎರಡೂ ಈ ರೀತಿ ಇಟ್ಕೊಂಡು ಶೋಲ್ಡರ್ ಹತ್ರ ಅಟ್ಯಾಚ್ ಮಾಡಬೇಕು. ನೋಡಿ ಆ ಕಡೆ ಈ ಕಡೆ ಶೋಲ್ಡರು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು 2 ಡಬಲ್ ಸ್ಟಿಚ್ನ ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ನಾವು ಕಾಲರ್ನ ಅಟ್ಯಾಚ್ ಮಾಡಬೇಕು. ಇದೇ ಶೇಪು ಇದೇ ಥರ ನಾವು ಸೇಮ್ ಕಟ್ಟಿಂಗ್ ಮಾಡಿ ಇದಕ್ಕೆ ಚಿಕ್ಕ ಕಾಲರ್ನ ಕೂಡ ನಾವು ಅಟ್ಯಾಚ್ ಮಾಡ್ಬೋದು. ನೋಡಿ ಈಗ ಕಾಲರ್ ರೆಡಿ ಇದೆಯಲ್ಲ, ಇದನ್ನು ನೀವು ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹೀಗೆ ಕಟ್ ಮಾಡಿ. ಮತ್ತು ಇಲ್ಲಿ ಬ್ಯಾಕ್ ಸೈಡಲ್ಲಿ ಸೆಂಟರ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಸೆಂಟರ್ಗೆ ಆ ಕಾಲರ್ದು ಸೆಂಟರ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದು ಬರಬೇಕು. ಈ ರೀತಿ ನೋಡ್ಕೊಳ್ಳಿ, ಆವಾಗ ಹೆಚ್ಚು ಕಮ್ಮಿ ಆಗೋದಿಲ್ಲ. ಈ ರೀತಿ ಕರೆಕ್ಟಾಗಿ ಸೆಂಟರ್ಗೆ ಈ ರೀತಿ ಬರೋ ರೀತಿ ನೀವು ಇಟ್ಕೊಂಡು ಫಸ್ಟು ಇಲ್ಲಿ ಬ್ಯಾಕ್ ಸೈಡಲ್ಲಿ ಈ ರೀತಿ ಒಂದು ಸ್ಟಿಚ್ನ ಹಾಕೊಂಡ್ಬಿಡಿ. ಅರ್ಥ ಆಯ್ತಲ್ಲ? ಆಮೇಲೆ ನೀವು ಫುಲ್ ಕಾಲರ್ನ ಅಟ್ಯಾಚ್ ಮಾಡಿ. ಫಸ್ಟ್ ಇದನ್ನು ಮಾಡ್ಕೊಳ್ಳೋದ್ರಿಂದ ಕಾಲರು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಬರೋದಿಲ್ಲ.
ಇದಾಯ್ತಲ್ಲ ನೋಡಿ, ಫುಲ್ ಇವಾಗ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಈಗ ಈ ಕಡೆ ಇದು ಆಫ್ ಕಾಲರ್ ಅಲ್ವಾ, ಸೊ ಈ ಕಡೆ ಒಂದು 2.5-3 ಇಂಚು ಅಷ್ಟು ನಾನು ಲೆಂತ್ ತೊಗೊಂಡಿದ್ದೀನಿ ಕಟ್ಟಿಂಗ್ ಮಾಡೋವಾಗ. ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡಿಕೊಂಡು ನೀವು ಮಾಡ್ಕೋಬಹುದು. ನೋಡಿ ಈ ರೀತಿ ಫುಲ್ ಇವಾಗ ಅಟ್ಯಾಚ್ ಮಾಡಬೇಕು. ತುಂಬ ಈಸಿ. ಅಯ್ಯೋ ಕಾಲರ್ ಸ್ಟಿಚ್ ಮಾಡೋದು ಕಷ್ಟ ಅಂತ ಅಂದ್ಕೊಳ್ತೀರಾ, ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಹೊಲಿಬೋದು. ಮತ್ತು ತುಂಬ ಈ ನೈಟಿ ತುಂಬ ಲುಕ್ಕು ಕೂಡ ಇರುತ್ತೆ. ನೀವು ಮನೆಯಲ್ಲೇ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ರೆಡಿಮೇಡ್ ನೈಟಿಗಿಂತ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈಗ ಕಾಲರ್ ಅಟ್ಯಾಚ್ ಆಯಿತು. ಇಷ್ಟೇ. ಇದಾದಮೇಲೆ ನಾವು ಮಾಮೂಲಿ ನೆಕ್ ಪೀಸ್ ಅಟ್ಯಾಚ್ ಮಾಡ್ತೀವಲ್ಲ, ಅದೇ ರೀತಿ ನೆಕ್ ಪೀಸ್ನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ರೆ ನೆಕ್ ಶೇಪ್ ಎಲ್ಲ ಆರಾಮಾಗಿ ಬರುತ್ತೆ. ನೋಡಿ ಈ ರೀತಿ ಕ್ರಾಸ್ ಪೀಸ್ಗಳನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ನೆಕ್ ಪೀಸ್ ಗೊತ್ತಲ್ಲ ಅಟ್ಯಾಚ್ ಮಾಡೋದು. ಇದನ್ನು ನಾನು ಈಗ ಡಬಲ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹೀಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಕ್ಸ್ಟ್ರಾ, ಒಂದು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟು ಇಲ್ಲಿ ಅಟ್ಯಾಚ್ ಮಾಡಬೇಕು. ಈ ರೀತಿ ಫುಲ್ ಅಟ್ಯಾಚ್ ಮಾಡಿ. ಈ ಕಾರ್ನರಲ್ಲಿ ಸ್ಕ್ವೇರ್ ಶೇಪ್ ಇರೋದ್ರಿಂದ ಕಾರ್ನರಲ್ಲಿ ಸ್ವಲ್ಪ ನೆರಿಗೆ ಇಟ್ಕೊಳ್ಳಿ. ಆವಾಗ ಈ ರೀತಿ ನೀಟಾಗಿ ಟರ್ನ್ ಮಾಡ್ಬೋದು. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಫುಲ್ ಕಾಲರ್ ಮೇಲೆ ಇದೇ ರೀತಿ ಈ ಬಟನ್ನ ಇಟ್ಕೊಂಡು ಫುಲ್ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಇದಾಯಿತು. ಈಗ ಅದನ್ನು ನಾವು ಒಳಗಡೆ ತಿರುಗಿಸ್ಬೇಕಲ್ಲ, ಅದರಿಂದ ಅದ್ರ ಮೇಲೆ ಒಂದು ಸ್ಟಿಚ್ನ ಹಾಕಬೇಕು. ಈ ಕಾರ್ನರ್ಸಲ್ಲಿ ಸ್ವಲ್ಪ ಈ ರೀತಿ ಕಚ್ ಮಾಡೋದ್ರಿಂದ ನೀಟಾಗಿ ಟರ್ನ್ ಆಗುತ್ತೆ ಶೇಪ್ಸು. ನೋಡಿ ಈ ರೀತಿ ಸ್ವಲ್ಪ ಮಾತ್ರ ಓಪನ್ ಮಾಡಿ, ಜಾಸ್ತಿ ಮಾಡಬಾರ್ದು. ಈ ರೀತಿ ಟರ್ನ್ ಮಾಡೋದಕ್ಕೋಸ್ಕರ ಅಷ್ಟೇ. ನೋಡಿ ಈಗ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ಒಳಗಡೆ ನೀಟಾಗಿ ಫೋಲ್ಡ್ ಆಗುತ್ತೆ ಈ ರೀತಿ ಹಾಕೋದ್ರಿಂದ. ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ಮತ್ತೆ ಈ ರೀತಿ ಫೋಲ್ಡ್ ಮಾಡಿ. ನೀವು ಎಮ್ಮಿಂಗ್ ಮಾಡೋದೇ ಅವಶ್ಯಕತೆ ಇಲ್ಲ. ಈ ರೀತಿ 1/4 ಇಂಚ್ ಬಿಟ್ಟು ಈ ರೀತಿ ಮೇಲಿಂದನೇ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಫುಲ್ ರೌಂಡು ಸ್ಟಿಚ್ ಮಾಡ್ಕೊಳ್ಳಿ. ಕಾಲರ್ ಹತ್ರ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ. ನೋಡಿ ಇದು ಇವಾಗ ಆಯಿತು. ಈ ಟರ್ನಿಂಗಲ್ಲಿ ಈ ರೀತಿ ನೀಟಾಗಿ ಶೇಪ್ಸ್ ಕೊಡಿ. ಇದು ಇಷ್ಟೇ ಸಿಂಪಲ್. ನೋಡಿ ಇಲ್ಲಿ ಒಂದೆರಡು ಹುಕ್ಸ್ನ ಹಾಕಿದ್ರೆ ಇದು ಮುಗೀತು ನೆಕ್ದು. ಈ ರೀತಿ ಫೋಲ್ಡ್ ಆಗುತ್ತೆ ಕಾಲರ್. ಇದು ನಿಮಗೆ ಫೋಲ್ಡಿಂಗ್ ಬೇಡ ಅಂತ ಅಂದರೆ ಚಿಕ್ಕದಾಗಿ ಅಟ್ಯಾಚ್ ಮಾಡ್ಕೋಬೋದು ಕಾಲರು. ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡೋಣ. ಸ್ಲೀವ್ಸ್ಗೂ ಕೂಡ ಈ ರೀತಿ ಪೈಪಿಂಗ್ ಕೊಟ್ಟಿದ್ದೀನಿ. ಸ್ಲೀವ್ಸ್ ನಾವು ನಾರ್ಮಲಾಗಿ ಚೂಡಿದಾರ್ಗೆ ಅಟ್ಯಾಚ್ ಮಾಡೋ ಥರನೇ ಅಟ್ಯಾಚ್ ಮಾಡಿದ್ದೀನಿ. ಈಗ ಸೈಡ್ಸು ಸ್ಟಿಚ್ ಮಾಡಬೇಕು. ನಾನು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಅದ್ರ ಮೇಲೇ ಸ್ಟಿಚ್ ಮಾಡ್ತಾಯಿದ್ದೀನಿ. ನೈಟಿ ತುಂಬ ಸಿಂಪಲಾಗಿ ಸ್ಟಿಚ್ ಮಾಡ್ಕೋಬೋದು ಮನೆಯಲ್ಲೇ. ನೀವು ಒಳ್ಳೆ ಕ್ಲಾತ್ ತೊಗೊಂಡು ಸ್ವಲ್ಪ ಬಟ್ಟೆ ಮಂದ ಇರೋವಂಥ ಬಟ್ಟೆದ ತಿಕ್ಕಾಗಿರಬೇಕು ಅಂಥ ಬಟ್ಟೆನ ತೊಗೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬ ಬಾಳಿಕೆನೂ ಬರುತ್ತೆ. ನೋಡಿ ಇದಾಯಿತು. ಇದೇ ಥರ ಎರಡೂ ಸೈಡ್ ಕೂಡ ಅಟ್ಯಾಚ್ ಮಾಡ್ಕೋಬೇಕು. ಈಗ ಈ ಥರ ಕಾಣಿಸಿದೆ. ನಾನು ಪಾಕೆಟ್ ಮಾಡೋದನ್ನು ತೋರಿಸಿಲ್ಲ. ನೋಡಿ ಪಾಕೆಟ್ ಕೂಡ ಇಟ್ಟರೆ ಚೆನ್ನಾಗಿರುತ್ತೆ. ನೋಡಿ ಇದು ರೆಡಿ ಮಾಡ್ಕೊಂಡಿದ್ದೀವಿ. ನಿಮ್ಗೆ ಯಾವ ಲೆಂತ್ಗೆ ಬೇಕು ವಿಡ್ತ್ ಬೇಕು ನೋಡಿಕೊಂಡು ಪಾಕೆಟ್ ನೀವು ಯಾವ ಶೇಪಲ್ಲಿ ಬೇಕು, ಸ್ಕ್ವೇರ್ ಶೇಪ್ ಅಂದರೆ ಸ್ಕ್ವೇರ್ ಶೇಪಲ್ಲಿ ನೀವು ಅಟ್ಯಾಚ್ ಮಾಡ್ಕೋಬಹುದು. ನಾನು ಈ ಥರ ಶೇಪ್ ಕೊಟ್ಟಿದ್ದೀನಿ. ನಮ್ಮ ಕೈ ಉದ್ದ ಎಲ್ಲಿಗೆ ಬರುತ್ತೆ ಅಷ್ಟು ಉದ್ದಕ್ಕೆ ನಾವು ನೋಡಿಕೊಂಡು ಪಾಕೆಟ್ನ ಇಡಬೇಕು.
ಇದು ಫ್ರಂಟ್ ಸೈಡಲ್ಲಿ ಬರುತ್ತೆ, ರೈಟ್ ಸೈಡಲ್ಲಿ ಫ್ರಂಟಲ್ಲಿ ಬರುತ್ತೆ. ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ಚು 1/4 ಇಂಚ್ ಗ್ಯಾಪ್ ಬಿಟ್ಟು ಮತ್ತು 1/2 ಇಂಚು ಸ್ಟಿಚ್ ಮಾಡಬೇಕು. ಅದೇ ಶೇಪಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ರಫ್ ಮಾಡಬೇಕು ಲಾಸ್ಟಲ್ಲಿ. ನೋಡಿ, ಇದು ಪಾಕೆಟ್ ರೆಡಿ ಆಯಿತು. ಈಗ ಎರಡೂ ಸೈಡು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಬಾಟಮಲ್ಲಿ ಲೆಂತ್ ನೋಡಿಕೊಂಡು ಕರೆಕ್ಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಫೋಲ್ಡಿಂಗ್ ನಿಮಗೆ ಎಷ್ಟು ನೀವು ಬಿಟ್ಟಿರ್ತೀರೋ ಅಷ್ಟಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ನೋಡಿ ಈ ಥರ. ಈಗ ಆಲ್ಮೋಸ್ಟ್ ಆಗಿದೆ ನೋಡಿ. ಈ ರೀತಿ ನೈಟಿ ರೆಡಿ ಆಗುತ್ತೆ. ಥ್ಯಾಂಕ್ ಯು.